ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಓಕೆ, ಇಲ್ಲಿ ನಾನು ಜಾಮೂನ್ ಮಾಡ್ತಾಯಿದ್ದೀನಿ. ಸೊ ಜಾಮೂನ್ ಮಾಡೋದಕ್ಕೆ ಇಲ್ಲಿ ಒಂದು ಪಾವ್ ತೊಗೊಂಡಿದ್ದೀನಿ. ಇಲ್ಲಿ ಪಾವ್ ಒಳಗಡೆ ಸಕ್ಕರೆ ಕೂಡ ಬೇಕಲ್ವ ಜಾಮೂನ್ ಮಾಡೋದಕ್ಕೆ. ಸೊ ಹಾಗಾಗಿ 1/4 ಪಾವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಕುದಿ ಬರುತ್ತೆ. ಕುದ್ಮೇಲೆ ಸ್ವಲ್ಪ ಅಂಟಂಟಾಗಬೇಕು. ಆ ಥರ ಆದರೆ ಮಾತ್ರ ಪಾಕ ರೆಡಿ ಆಗಿದೆ ಅಂತ ಒಂದು 4-5 ಏಲಕ್ಕಿ ಕೊಟ್ಟು ಹಾಕ್ಕೊಳ್ಳಿ. ಅಲ್ಲಿಗೆ ಪಾಕ ರೆಡಿ ಆಯಿತು. ಪಾಕ ರೆಡಿ ಆದಮೇಲೆ ಜಾಮೂನ್ ಪ್ಯಾಕೆಟ್ ಕಟ್ ಮಾಡಿಕೊಂಡು ಇಲ್ಲಿ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಹಸಿ ಹಾಲು ಅಂದರೆ ಸ್ವಲ್ಪ ಖಾದಿ ಹಾರಿರುತ್ತಲ್ಲ ಆ ಹಾಲನ್ನ ತೊಗೊಂಡು ಜಾಮೂನ್ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಇಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡು ಬಾಣಲಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆ ಒಂದು ಎಣ್ಣೆ ಕಾದ ನಂತರ ಈ ರೀತಿ ಜಾಮೂನ್ ಉಂಡೆಗಳನ್ನ ಹಾಕ್ಕೊಳ್ಳಿ. ಇದು ಫುಲ್ ರೋಸ್ಟ್ ಆಗಿ ಮಾಡಬೇಡಿ. ಫುಲ್ ರೋಸ್ಟ್ ಆದರೆ ಜಾಮೂನ್ ಎಲ್ಲ ಬರ್ನ್ ಆಗೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರಬೇಕು ಅಂದರೆ ಜಾಮೂನ್ ಸ್ವಲ್ಪ ಗೋಲ್ಡಿಶ್ ಬ್ರೌನ್ ಕಲರ್ ಬಂದರೆ ಸಾಕು. ಫುಲ್ ಬ್ರೌನ್ ಅಲ್ಲ, ಈ ಒಂದು ರೆಡಿಶ್ ಬ್ರೌನ್. ಓಕೆ, ಈ ಒಂದು ಕಲರ್ ಬಂದರೆ ಜಾಮೂನ್ ರೆಡಿ ಆಯಿತು ಅಂತ. ಈ ಒಂದು ಜಾಮೂನ ತಗೊಂಡು ನಾವೇನು ಸಕ್ಕರೆ ಪಾಕ ಮಾಡಿದ್ದೀವಲ್ಲ ಆ ಒಂದು ಸಕ್ಕರೆ ಪಾಕಗಳ ಒಳಗೆ ಇದನ್ನು ಹಾಕಿ. ಅಂದರೆ ಆ ಸಕ್ಕರೆ ಪಾಕ ಬಿಸಿಯಾಗಿ ಇರಬೇಕು, ಅಂದರೆ ಸ್ವಲ್ಪ ಬೆಚ್ಚಗಾದರೂ ಇರಬೇಕು. ಇಲ್ಲ ಅಂದರೆ ನೀವು ಮಾಡಿರುವಂಥ ಜಾಮೂನ್ ಫುಲ್ ಹಾರ್ಡ್ ಥರ ಆಗುತ್ತೆ, ಅಂದರೆ ಇದು ಸಾಫ್ಟ್ ಆಗೋದಿಲ್ಲ. ಸ್ವಲ್ಪ ಬೆಚ್ಚಗಿದ್ದರೆ ಮಾತ್ರ ಅದು ಸಾಫ್ಟ್ ಆಗುತ್ತೆ. ಸೊ ಹೀಗೆ ವಾಚ್ ಮಾಡ್ತಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು, ಟೇಕ್ ಕೇರ್. ಸೂಪರ್ ಟೇಸ್ಟಿಯಾಗಿರೋ ಜಾಮೂನ್ ನಿಮಗೋಸ್ಕರ ಮಾಡಿ. ಥ್ಯಾಂಕ್ ಯು.